ಇದೆ ಕೆಳಗಡೆನೂ ಕೂಡ 10 ಇದೆ 9 ಇವತ್ತಲ್ಲ ರೊಮ್ನಾಳಿಗೆ ಇಬ್ಬರಿಗೆ ಸಂತೋಷವಾಗಿದ್ವಾ ವಾ 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 ನೀವ 30 ಇದೆಲ್ಲ ಪ್ಲಾನ್ ಮಾಡಿದ್ವಿ. ತುಂಬಾ ಹೋಮ್ವರ್ಕ್ ಮಾಡಿಸಿದ್ದೀನಿ ನಾನು ನಿಮಗೆ. ಅವ್ರಿಗೆ ಸ್ವಲ್ಪ ಬಂದಾದ್ಮೇಲೆ ವೇಟಿಂಗ್ ಏರಿಯಾ ಎಲ್ಲ ಉಪಯೋಗಿಸ್ಕೊಳ್ಳೋಣ. ಒಂದು ಆಂಬ್ಯುಲೆನ್ಸ್ ಬರೋದಕ್ಕೆ ಅದೇ ಎಂಟ್ರೆನ್ಸ್ ಇರುತ್ತೆ, ಬಟ್ ಈ ಏರಿಯಾ ಆ ಕಡೆ ಮುಂದೆಗಿಂತ ನಾನು ಹಿಂದೆನೂ ನಿಮ್ಗೆ ಗಾರ್ಡನ್ ಏರಿಯಾ ಎಲ್ಲ ಮಾಡಿಸ್ತಾ ಇದ್ದೀನಿ. ಸೊ ಅದು ಕಾಂಪೌಂಡ್ಗೆಲ್ಲ ಇನ್ನು ಸ್ವಲ್ಪ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಜೊತೆ ಇದು ಹಳೇದು, ಇದು ನಿಮ್ಗೆ ಹೊಸ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅನ್ಸುತ್ತೆ. ಇದಕ್ಕೆ ಆಂಬುಲೆನ್ಸ್ ಬರೋದಕ್ಕೆ ಇದೇ ದಾರಿ ಬರುತ್ತೆ. ಫೋರ್ ವೀಲರ್ ಎಲ್ಲ ಪಾರ್ಕಿಂಗ್ ಇಲ್ಲೇ ಬರುತ್ತೆ. ಏನಾಯ್ತು? ಇಲ್ಲಪ್ಪ, ಇಲ್ಲಿ ಒಂದು ಗ್ರೂಪ್ ಇದೆ, ಎಲ್ಲ ಒಟ್ಟಿಗೆ ಬಂದ್ಬಿಡಿ. ಇದು ಬಿಲ್ಡಿಂಗ್ ಈ ತರ ಬರುತ್ತೆ ನೋಡಿ. ಗ್ರೌಂಡ್ ಫ್ಲೋರ್ ಅಲ್ಲಿ ಏನೇನಿದೆ, ಫಸ್ಟ್ ಫ್ಲೋರ್ ಅಲ್ಲಿ ಏನೇನಿದೆ ಇಲ್ಲಿ ಪ್ರಪೋಸ್. ಇವಾಗ ಹಳೆ ಬಿಲ್ಡಿಂಗ್ ಬಂದು 3450 ಸ್ಕ್ವೇರ್ ಮೀಟರ್ಸ್ ಇದೆ ಮೇಡಮ್. ಇದು ಸೇರಿದ್ರೆ 4500 ಆಗುತ್ತೆ ಇಲ್ಲಿ ಮೇಡಮ್. ಬಹಳ ವರ್ಷಗಳಿಂದ ನಾವು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆನ ಅಡ್ವಾನ್ಸ್ ಟೆಕ್ನಾಲಜಿ ಇರುವಂಥ ಆಪ್ರೇಷನ್ ಥಿಯೇಟರು ಇರಬೇಕು. ಮತ್ತು ತುಂಬ ವರ್ಷದ ಹಳೆ ಕಟ್ಟಡ ಇದು, 100 ಇಯರ್ಸ್ ಓಲ್ಡ್ ಸ್ಟ್ರಕ್ಚರ್ಸ್ ಇದೆ. 100 ಇಯರ್ಸ್ ಆಗಿದೆ ಈ ಬಿಲ್ಡಿಂಗ್ಗೆ. ಮತ್ತು ಯಾರಾದರೂ ಬಂದಾಗ ತಾಯಿ ಮತ್ತು ಮಗುವಿನ ಆರೋಗ್ಯದ ಹಿತದೃಷ್ಟಿಯಿಂದ ತುಂಬ ಅಡ್ವಾನ್ಸ್ ಟೆಕ್ನಾಲಜೀಸ್ನ ಯೂಸ್ ಮಾಡಬೇಕು ಅಂತ ದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ಪದೇ ಪದೇ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆನ ಅಪ್ಗ್ರೇಡ್ ಮಾಡಿ ಅಂತ ನಾನು ಪ್ರಸ್ತಾವನೆ ಇಡ್ತಾ ಇದ್ದೆ. ಬಹಳ ವರ್ಷಗಳ ಕಾಲ ಆ ಪ್ರಪೋಸಲ್ನ ಕನ್ಸಿಡರ್ ಮಾಡಲ್ಲ. ಅದಾದಮೇಲೆ ನಾನು CM ನನಗೇನು ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತಾರೆ ಅದರಲ್ಲಿ ನಾವು 5 ಕೋಟಿ ಅನುದಾನ ಇಡೋಣ ಅಂತ ಆಲೋಚನೆ ಮಾಡಿ ದೂರದೃಷ್ಟಿಯಿಂದ ಈಗ ಅದು 2 OT ಬ್ಲಾಕ್ ಇರುತ್ತೆ ಇದರಲ್ಲಿ, ಮತ್ತು ಅಬ್ಸರ್ವೇಷನ್ಸ್ ವಾರ್ಡ್ಸ್ ಇರುತ್ತೆ ಇದರಲ್ಲಿ. 10 ಅಬ್ಸರ್ವೇಷನ್ಸ್ ವಾರ್ಡ್ಸ್ ಇರುತ್ತೆ. ಅದಾದಮೇಲೆ ಜಸ್ಟ್ ಬಾರ್ನ್ ಬೇಬೀಸ್ಗೆ ಏನೇನು ICU ಥರ ಇಂಟೆನ್ಸಿವ್ ಕೇರ್ ಬೇಬೀಸ್ಗೆ ಏನು ಅಬ್ಸರ್ವೇಷನ್ಸ್ ವಾರ್ಡ್ ಇರುತ್ತೆ ಅದು 19 ಇರುತ್ತೆ. ಅದನ್ನು ಅಡ್ವಾನ್ಸ್ ಟೆಕ್ನಾಲಜೀಸ್ನ ನೆಕ್ಸ್ಟ್ 20 ಇಯರ್ಸ್ 25 ಇಯರ್ಸ್ಗೆ ಅದು ಯೂಸ್ ಆಗೋ ಥರ ಏನೇನು ಇವರು ರಿಕ್ವೈರ್ಮೆಂಟ್ಸ್ ಇದೆ ಈ ಹಾಸ್ಪಿಟ್ಲಿಗೆ ಅಂತ ಸುಧಾರಾಣಿ ಡಾಕ್ಟರ್ ಹೇಳ್ತಾ ಇದ್ರು. ಬೇಬಿ ಒಂದು ಕಡೆ, ತಾಯಿ ಒಂದು ಕಡೆ, ಆ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಇಲ್ಲ, ಆ ಕೇರಿಂಗ್ ಸೆಂಟರ್ ಇಲ್ಲ ಅಂತ ಏನೇನು ನನಗೆ ರಿಕ್ವೈರ್ಮೆಂಟ್ಸ್ನ ಕೇಳ್ತಾ ಇದ್ರು ಕಳೆದ 5 ಇಯರ್ಸಿಂದ. ಅದಕ್ಕೆ ಮೊದಲನೇ ಇನಿಷಿಯೇಟಿವ್ ಇದು. ಈ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ 5 crores ಅದು. ಈಗ 3 crores-ಅಲ್ಲಿ ಅವರು 3 crores-ಅಲ್ಲಿ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ನ 2 ಆಪ್ರೇಷನ್ OT 2 ಇದೆ. ಅಲ್ಲಿ ಅಬ್ಸರ್ವೇಷನ್ಸ್ ವಾರ್ಡ್ಸ್ ಇರುತ್ತೆ, ಲಿಫ್ಟ್ ಇರುತ್ತೆ. ಅದಾದಮೇಲೆ ಆಂಬ್ಯುಲೆನ್ಸ್ ಬಂದು ಹೋಗೋದಕ್ಕೆ ಈ ಕಡೆನೇ ಎಂಟ್ರಿ ಇರುತ್ತೆ. ಅದಾದಮೇಲೆ ಜಸ್ಟ್ ಬಾರ್ನ್ ಬೇಬೀಸ್ಗೆ 19 ವಾರ್ಡ್ಸ್ ಇರುತ್ತೆ. 19 ವಾರ್ಡ್ಸ್ ಮೇಲೆ ಫಸ್ಟ್ ಫ್ಲೋರಲ್ಲಿ. ಸೊ ಇವೆಲ್ಲನೂ ಕೂಡ 5 months ಒಳಗಡೆ ಮಾಡಿ ಅಂತ ನಾನು ಇವರಿಗೆ ಒತ್ತಾಯ ಮಾಡಿದ್ದೀನಿ. ನಾನು 120 ಡೇಸಲ್ಲಿ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳ್ತಾರೆ. ಇಡೀ KGF-ಅಲ್ಲಿ ಜಾಸ್ತಿ ಕಾರ್ಮಿಕರು ವಾಸ ಮಾಡುವಂಥ ಜಾಗ. ಯಾವತ್ತಾದರೂ ಅವ್ರಿಗೆ ಲೇಬರ್ ಪೇನ್ಸ್ ಬಂದಾಗ ಬೇರೆ ಹಾಸ್ಪಿಟ್ಲಿಗೆ ತಾಯಿ ಮತ್ತು ಮಕ್ಕಳ ಸುರಕ್ಷತೆಯಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಸಾಲ ಸೋಲ ಮಾಡಿ ಮಕ್ಕಳನ್ನ ಹೆರಿಗೆ ಮಾಡಿಸುವಂಥ ಪರಿಸ್ಥಿತಿ ಇತ್ತು. ಎಲ್ಲ ಪ್ರೈವೇಟ್ ನರ್ಸಿಂಗ್ ರೂಮ್ಸ್ನ ಡಿಪೆಂಡ್. ಇಲ್ಲಿ ಫಾಲೋ ಅಪ್ಗೆ ಬರ್ತಾರೆ ಡಾಕ್ಟರ್ಸ್ ಹತ್ರ. ನಾರ್ಮಲ್ ಡೆಲಿವರಿ ಆದರೆ ಇಲ್ಲೇ ಬರ್ತಾರೆ, ಸಿಸರಿನ್ ಆದರೆ ಭಯ ಪಡ್ತಾರೆ. ಅದರಿಂದ ಇಲ್ಲಿಗೆ ಆ ಅಡ್ವಾನ್ಸ್ ಟೆಕ್ನಾಲಜಿ ಬೇಕು ಅಂತಂದ್ಬಿಟ್ಟು ನನ್ನ ಕನಸಾಗಿತ್ತು. ಇದು ಅಪ್ಗ್ರೇಡ್ ಮಾಡ್ತಾರೆ, ಸರ್ಕಾರದ ಅನುದಾನದಲ್ಲೇ ಮಾಡಿಸ್ಬೇಕು ಅನ್ನೋವಂಥದ್ದು ಜಾಸ್ತಿ ಇಚ್ಛೆ ಇತ್ತು. ನಿಧಾನ ಆಗ್ತಾ ಬಂದಿದ್ದಕ್ಕೆ ಇದು ನನ್ನ ಕನಸನಾಗಿತ್ತು. ಒಂದು ತಾಯಿಯಾಗಿ ಎಲ್ಲಿ ನಾನು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತಂದಾಗ ನನಗೆ ಇದು ಬಹಳ ಮುಖ್ಯ ಆಗಿದೆ. ಎಷ್ಟೊಂದು ಪ್ರಾಜೆಕ್ಟ್ಸಲ್ಲಿ ಇದು ನನ್ನ ಮೊದಲನೇ ಆದ್ಯತೆ ಆಗಿದೆ. KGF-ಅಲ್ಲಿರೋ ಒಂದು ತಾಯಿಗೆ ಮಗುಗೆ ಸುರಕ್ಷತೆಯ ದೃಷ್ಟಿಯಿಂದ ಏನೆಲ್ಲ ನಾವು ಮೊದಲನೇ ಹೆಜ್ಜೆ ಇಡಬೇಕು ಹೆಲ್ತ್ ವೈಸ್ ಅವರ ಆರೋಗ್ಯದ ದೃಷ್ಟಿಯಿಂದ ಅಂತಂದಾಗ
ಇದು ಮೇನ್ ಇಂಪಾರ್ಟೆಂಟ್. ಇದ್ರ ಅವಶ್ಯಕತೆ ಇತ್ತು. ಬಹಳ ಜಾಗ ಇದೆ, ನಾವು ಈ ಜಾಗ ಯುಟಿಲೈಸ್ ಮಾಡ್ಕೋಬೇಕು. ಓಲ್ಡ್ ಸ್ಟ್ರಕ್ಚರ್ಸ್ ಏನೇನಿದೆ ಅದನ್ನ ರಿನೋವೇಷನ್ ಮಾಡಿ ಹೆರಿಟೇಜ್ ಬಿಲ್ಡಿಂಗ್ಸ್ನ ಮತ್ತೆ ಅದೆಷ್ಟು ಉಪಯೋಗಕ್ಕೆ ಬರುತ್ತೆ ಅದನ್ನ ಉಪಯೋಗ ಮಾಡ್ಕೊಂಡು ಮತ್ತೆ ಇಲ್ಲಿ ಸ್ಟ್ರಕ್ಚರ್ಸ್ ಬರುತ್ತೆ. ಇದು 1000 ಸ್ಕ್ವೇರ್ ಮೀಟರ್ಸ್ ಈ ಜಾಗ ಕನ್ಸ್ಟ್ರಕ್ಷನ್ ಆಗೋದು 1000 ಸ್ಕ್ವೇರ್ ಮೀಟರ್ಸ್. ಆಲ್ರೆಡಿ 3500 ಸ್ಕ್ವೇರ್ ಮೀಟರ್ಸ್ ಇದೆ. ಬಟ್ ಅದು 100 years ಓಲ್ಡ್ ಇರೋದ್ರಿಂದ ಮುಂದೆ ನಾನು ಸರ್ಕಾರಕ್ಕೆ ಈಗ ಇದು 100 ಬೆಡೆಡ್ ಇದೆ, ಮುಂದೆ ನಾನು 150 ಬೆಡೆಡ್ ಬೇಕು ಅಂತ ನಾನು ಅಪ್ಗ್ರೇಡ್ ಮಾಡಲಿಕ್ಕೆ ಮಿನಿಸ್ಟರ್ನ ಕರ್ಕೊಂಬರೋ ಅಷ್ಟರಲ್ಲಿ ಇವ್ರೊಂದು 3 months ಅಲ್ಲಿ ಅದು ಪೂಜೆಗೆ ಇನಾಗ್ರೇಷನ್ಗೆ ಮಿನಿಸ್ಟರ್ನ ಕರ್ಕೊಂಬರೋವಾಗ ನನ್ನ ಮೊದಲನೇ ಒತ್ತಾಯ ಆಗಿರುತ್ತೆ MCHನ ಅಪ್ಗ್ರೇಡ್ ಮಾಡಿ ಮತ್ತೆ ಜನರಲ್ ಹಾಸ್ಪಿಟಲ್ನ ಅಪ್ಗ್ರೇಡ್ ಮಾಡಿ. ಸೊ ದಟ್ ನಮ್ದು ಈಗ ಆಲ್ರೆಡಿ 280 ಬೆಡೆಡ್ ಇದೀವಿ. ಇನ್ನ ಅಪ್ಗ್ರೇಡ್ ಅಂದ್ರೆ ಡಿಸ್ಟ್ರಿಕ್ಟ್ ಫೆಸಿಲಿಟೀಸ್ ನಮಗೆ ಬರುತ್ತೆ. ಅಪ್ಗ್ರೇಡ್ ಅಂದ್ರೆ ಟೆಕ್ನಾಲಜೀಸ್ ಅಲ್ಲ, ಡಿಸ್ಟ್ರಿಕ್ಟ್ಗೆ ಏನ್ ಸ್ಟಾಫ್ ಇರ್ತಾರೆ, ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಫೆಸಿಲಿಟೀಸ್ ಇರುತ್ತೆ, ಅವೆಲ್ಲಾನು ಅಪ್ಗ್ರೇಡ್ ಆಗುತ್ತೆ. ಬಿಲ್ಡಿಂಗ್ ಒಂದೇ ಅಪ್ಗ್ರೇಡ್ ಆಗಲ್ಲ. ಸೊ ಅದು ಇವತ್ತು ಆಲ್ರೆಡಿ ನಮ್ಗೆ 280 ಬೆಡೆಡ್ ಅಂದ್ರೆ ಇಲ್ಲಿ 100 ಬೆಡ್ ಮತ್ತೆ 150 ಬೆಡ್ ಜನರಲ್ ಹಾಸ್ಪಿಟಲ್, ಇಡಿ ಹಾಸ್ಪಿಟಲ್ ಇಂದ 30 ಇರೋದ್ರಿಂದ 280 ಬೆಡೆಡ್ ಅಲ್ಲಿ ನಾವಿದೀವಿ. ಇನ್ನೊಂದು ಇದನ್ನ ಅಪ್ಗ್ರೇಡ್ ಮಾಡಿದ್ರೆ ನಮ್ಗೆ ಡಿಸ್ಟ್ರಿಕ್ಟ್ ಲೆವೆಲ್ದು ಎಲ್ಲ ಸ್ಟೇಟಸ್ ಸಿಗುತ್ತೆ, ಫೆಸಿಲಿಟೀಸ್ ಸಿಗುತ್ತೆ, ಅಪ್ಗ್ರೇಡ್ ಆಗುತ್ತೆ ಇನ್ಕ್ಲೂಡಿಂಗ್ ಡಾಕ್ಟರ್ಸ್. ಆ ಒಂದು ಕನ್ಸರ್ನ್ ಇಂದ ನಾವ್ ಇದನ್ನ ಇನಿಷಿಯೇಟಿವ್ ತಗೊಂಡಿದೀವಿ. 5 ತಿಂಗಳಲ್ಲಿ ಇವ್ರು ಎಷ್ಟು ಬೇಗ ಕೆಲಸ ಮುಗಿಸ್ತಾರೆ. ಈಗ ನಾನು ಡಿಸೆಂಬರ್ ಒಳಗಡೆ ಈ ಕೆಲಸ ಮಾಡಿ ಕೊಡಿ ಅಂತ ಹೇಳಿದೀವಿ. ಮಿನಿಸ್ಟರ್ನ ಇನಾಗ್ರೇಟ್ ಮಾಡಕ್ಕೆ ಕರ್ಕೊಂಡು ಬಂದಾಗ ಅದು ಮೊದಲನೇ ಆದ್ಯತೆ ಆಗಿರುತ್ತೆ. KGF ಹಾಸ್ಪಿಟಲ್ನ ಇಲ್ಲಿನ ಜನಕ್ಕೋಸ್ಕರ ಎಷ್ಟು ಫ್ರೆಂಡ್ಲಿ ಆಗಿರೋ ಸರ್ವಿಸಸ್ ಕೊಡಕ್ಕೆ ಇಷ್ಟಪಡ್ತಾರೆ. ತುಂಬಾ ಜನ ಬರ್ತಾ ಇದ್ದಾರೆ, ವಿಕ್ಟೋರಿಯಲ್ ಕೆಲಸ ಮಾಡಿರೋರು, ಜಯದೇವ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿರೋರು ಎಲ್ಲ ಯಾಕೆ ಬರ್ತಾರೆ ಅಂದ್ರೆ ಅವ್ರಿಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಅಂತ. ಅವರಿಗೆ ಆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರಬೇಕು, ನಮ್ಮ ಜನಕ್ಕೆ ಇಲ್ಲೇ ಬೆಸ್ಟ್ ಸರ್ವಿಸಸ್ ಸಿಗ್ಬೇಕು ಅನ್ನೋಂಥ ಕನ್ಸರ್ನಿಂದ ಮಾಡ್ತಾ ಇದೀವಿ. ಇದರದೆಲ್ಲ ದೂರದೃಷ್ಟಿ ಹಾಸ್ಪಿಟ್ಲ್ಗೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿನ ಜನಕ್ಕೆ ಕೊಡ್ಬೇಕು, ಅದು ಅವ್ರ ರೈಟ್ಸ್. ಅದು ಬೇರೆ ಎಲ್ಲೋ ಅವ್ರ ಸರ್ವಿಸಸ್ಗೆ ಹುಡ್ಕೊಂಡು ಹೋಗ್ಬಾರ್ದು, ಇಲ್ಲೇ ಅವ್ರಿಗೆ ಎಲ್ಲ ರೀತಿಯ ಸರ್ವಿಸಸ್ ಸಿಗ್ಬೇಕು ಅವ್ರ ಮಕ್ಕಳಿಗೆ ಅನ್ನುವಂಥ ದೂರದೃಷ್ಟಿ. ಯಾರಾದ್ರೂ ಆಗಿರ್ಲಿ, ಕಾರ್ಮಿಕರೇ ಅಂತಲ್ಲ, ಬಡವ್ರು ಬರ್ಲಿ, ರೈತರು ಬರ್ಲಿ, ತಾಲೂಕು ಹಾಸ್ಪಿಟ್ಲ್ ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟ್ಲ್ಗಿಂತ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ನ ಕೊಡೋಣ ಅಂತ ಒಂದು ಕನ್ಸರ್ನ್ ಇಂದ ನಾನೇ ನಮಗೆ ಡೆವಲಪ್ಮೆಂಟ್ ಕೊಟ್ಟಿರೋಂಥ ಅನುದಾನನ CM IDP CM ಸ್ಪೆಷಲ್ ಗ್ರಾಂಟ್ನ ನಾನು ಹಾಸ್ಪಿಟಲ್ಗೆ ಇದಕ್ಕೆ ಆದ್ಯತೆ ಕೊಟ್ಟಿದ್ದೀವಿ ನಾವು. The stone, old stone heritage building will be demolished or retained? ಅದು ರಿಟೈನ್ಡ್. ವಿ ವಿಲ್ ರಿಟೈನ್ ದಟ್ ಹಾಸ್ಪಿಟಲ್. New construction is vacant. ನಾವ್ ಇಲ್ಲಿ ನಿಂತಿದೀವಿ, ಆ ಜಾಗದಲ್ಲಿ ಬರುತ್ತೆ. ಕನೆಕ್ಟಿವಿಟಿ Entry door ಎಲ್ಲಿದೆ? ಹಳೆ entry door. ಹಳೆ ಎಂಟ್ರಿ ಇದಕ್ಕೆ ಇದಕ್ಕೆ ಬೇರೆ ಎಂಟ್ರಿ ಇರುತ್ತೆ. ಇದಕ್ಕೆ ಇದು ಎಮರ್ಜೆನ್ಸಿ towards north or towards east ಅಮ್ಮ ಇದಕ್ಕೆ. ಎರಡು ಎಂಟ್ರೆನ್ಸ್ ಇದೆ. ನಾರ್ತ್ ಬರುತ್ತೆ ಮೇಡಮ್, ಯಾಕಂದ್ರೆ ಹಳೆ ಬ್ಲಾಕ್ ಗೆ ಕನೆಕ್ಟ್ ಮಾಡೋದು. ಆಚೆಯಿಂದ ನಾವು ಆಕ್ಚುಲಿ ಅಸಿಸ್ ಕೊಡಲ್ಲ, ಹಳೆ ಬ್ಲಾಕ್ ನಿಂದನೇ ಕೊಡ್ತೀವಿ ಮೇಡಮ್. ಯಾಕಂದ್ರೆ ಅಲ್ಲಿ OT ಅಲ್ಲಿ ಲೇಬರ್ ಮೇಲೆ ಅಲ್ಲಿ ಬರ್ಲಿಕ್ಕೆ ಆ ರೋಡೇ ಕರೆಕ್ಟ್, ಅಲ್ಲಿಂದ ಕನೆಕ್ಟಿವಿಟಿಗೆ ತಗೋತಾ ಇದೀವಿ. ಬಟ್ ಇದೊಂದು ಎಂಟ್ರಿ ನಾನು ಹೇಳಿದೀನಿ, ಎಂಟ್ರಿ ಅಥವಾ ಎಕ್ಸಿಟ್ ಗೆ ಒಂದು ಡೋರ್ ಇರ್ಲಿ ಅಂತ ಹೇಳಿದೀನಿ. ಈಸ್ಟ್ ಸೈಡ್ ಬರುತ್ತೆ ಅಂದಿದ್ರು, ಅದಕ್ಕೆ ಇರ್ಲಿ ಅಂತ ಹೇಳಿದೀನಿ. ನಾಟ್ ದ ಸೌತ್ ಅಲ್ಲ. ಇವರ ಎರಡು ಲಿಫ್ಟ್ ಸಿಂಗಲ್ ಲಿಫ್ಟ್ ಸಿಂಗಲ್ ಲಿಫ್ಟ್. ಹೌದು, ರ್ಯಾಂಪ್ ಒಂದಿದೆ. ಕೆಪಾಸಿಟಿ 20 ಬೆಡೆಡ್ ಬೆಡ್, 20 ಪ್ಯಾಸೆಂಜರ್ ಅಂದ್ರೆ ಬೆಡ್ ಲಿಫ್ಟ್ ಆಗುತ್ತೆ. ಸ್ಟ್ರೆಚರ್ ಎಲ್ಲ ಎತ್ಕೊಂಡು ಹೋಗ್ಬೋದು. ಲಿಫ್ಟ್ ಹೇಳ್ತಾ ಇದಾರೆ, ಲಿಫ್ಟ್ ಕೆಪಾಸಿಟಿ ಹೇಳ್ತೆ 20 ಪ್ಯಾಸೆಂಜರ್ಸ್. 20 ಪ್ಯಾಸೆಂಜರ್ಸ್ ಲಿಫ್ಟ್ ಇನ್ಕ್ಲೂಡಿಂಗ್ ಇದು ಬೆಡ್, ರ್ಯಾಂಪ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಮತ್ತೆ ಇನ್ನೂ ಒಂದು ಇದೇ ಸಿಸ್ಟಮ್ನೇ ಅಡ್ವಾನ್ಸ್ ಸಿಸ್ಟಮ್ OT ಎಲ್ಲ ನಾವು ಇನ್ನೊಂದು ನಮ್ಗೆ ಏನು ಕ್ಯಾಶುಯಾಲಿಟಿ ಬ್ಲಾಕ್ ಇದೆ ಅದ್ರ ಮೇಲೆ ವಿತ್ ರ್ಯಾಂಪ್ ನಾವು ಇದೇ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅದರ್ ಸರ್ಜರೀಸ್ಗೆ, ಆರ್ಥೋ ಇರ್ಬೋದು, ಬೇರೆ ಎನಿ ಸರ್ಜರೀಸ್ಗೆ ಅದಕ್ಕೊಂದು 2 crores ನ ರಿಸರ್ವ್ ಮಾಡಿದ್ವಿ. ಇದು 3 crores, ಅದು 2 crores. ಅದಕ್ಕೆ ಇನ್ನೊಂಚೂರು ಅವ್ರಿಗೆ ರ್ಯಾಂಪ್ ಮತ್ತೆ ಅದೇನು ಒಂದು ಸ್ಟ್ರಕ್ಚರ್ ಲಿಫ್ಟ್ ಏನ್ ಕೇಳ್ತಾ ಇದಾರೆ ಅದು ಪ್ರಾವಿಷನ್ ಮಾಡ್ಕೊಂಡು ಅದಕ್ಕೆ ದುಡ್ಡು ಆಲ್ರೆಡಿ ರಿಲೀಸ್ ಆಗಿದೆ. ಅದು ಸಪರೇಟ್ OT ಎನಿ ಸರ್ಜರೀಸ್. ಅದಾದನ್ ಇದು ಗೈನಕಾಲಜಿ ಸಂಬಂಧಪಟ್ಟಿರೋದು, ಇದು MCH ತಾಯಿ ಮತ್ತು ಮಕ್ಕಳಿಗೆ. ಆ ಕಡೆ ಬರುವಂತದ್ದು OT 2 OT, ಅದು 2 crores ಅಲ್ಲಿ ಜನರಲ್ ಸರ್ಜರಿಗೆ. ಅದನ್ನ ಕೂಡ 1 floor ಅಲ್ಲಿ ಮಾಡ್ತಾ ಇದೀವಿ. ಅದಕ್ಕೆ ರ್ಯಾಂಪ್ ಇರ್ಲಿಲ್ಲ. ಹೊಸ ಯೂನಿಟ್ ಏನಿದೆ ಕ್ಯಾಶುಯಾಲಿಟಿ ಬ್ಲಾಕ್, ರ್ಯಾಂಪ್ ಮಾಡ್ಕೊಂಡು ಮತ್ತೆ ಇದೇ ತರದ್ದೇ ಒಂದು ಸ್ಟ್ರೆಚರ್ ಮೂವ್ ಮಾಡುವಂತ ಒಂದು ಲಿಫ್ಟ್ ಪ್ರಾವಿಷನ್ ಮಾಡ್ಕೊಂಡು ಅದಕ್ಕೆ 2 crores ಆಲ್ರೆಡಿ ರಿಸರ್ವ್ ಆಗಿದೆ. ಟೆಂಡರ್ ಪ್ರೊಸೆಸ್ ಕೂಡ ಆಗಿದೆ. ಅದ್ರ ಮೇಲೆ ಮಾಡ್ತಾ ಇದೀವಿ. ಸ್ವಲ್ಪ ಆ ಸ್ಪೇಸ್ ನ ನೀಟಾಗಿ ಉಪಯೋಗ ಮಾಡ್ಕೊಳ್ಳೋಣ ಅಂತ. ಅದಕ್ಕೋಸ್ಕರನೇ ಡಿಸೆಂಬರ್ ವರ್ಗು ವೆಯ್ಟ್ ಮಾಡಿ ಈ ಸ್ಟ್ರಕ್ಚರ್ಸ್ ಮುಗ್ದೋಗ್ಲಿ. ಅದಾದ್ಮೇಲೆ ಇದಕ್ ಮಾನ್ಯತೆ ಕೊಡಿ ಅಂತಂದ್ರೆ ಸ್ಟಾಫ್, ನರ್ಸು 4 ಜನ ಕೊಡಿ, 10 ಜನ ಕೊಡಿ. ಡಾಕ್ಟರ್ಸ್ ನ ಕೊಟ್ಟಿದ್ದಾರೆ,
ಆದ್ರೆ ನಮಗೆ ಸ್ಟಾಫ್ ಮೇಂಟೆನೆನ್ಸ್ ಮಾಡುವಂತ ನರ್ಸಿಂಗ್ ಸ್ಟಾಫ್ ಎಲ್ಲ ಬೇಕಾಗಿರೋದ್ರಿಂದ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡ್ತಿರೋದು ನಮ್ಮಲ್ಲಿ 280 ಬೆಡ್ಗಿಂತ ಜಾಸ್ತಿ ಇವಾಗಿರೋದ್ರಿಂದ ಮೋರ್ ದೆನ್ 320 ಬೆಡ್ ಕೌಂಟ್ ಆಗೋದ್ರಿಂದ ನಮ್ದು ಮತ್ತೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಈಕ್ವಲೆಂಟ್ ಸೇಮ್ ಇರೋದ್ರಿಂದ ಅದ್ರ ಸ್ಟೇಟಸ್ ನಮಗ್ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡೋಣ. Divisional to district level. ಡಿಸ್ಟ್ರಿಕ್ಟ್ ಲೆವೆಲ್ ಅವೇ ನೆಕ್ಸ್ಟ್ ಬರೋದು, ಬರೋವರೆಗೂ ವೇಟ್ ಮಾಡೋಣ, ಯಾಕಂದ್ರೆ ಸ್ಟ್ರಕ್ಚರ್ಸ್ ಬೇಕಲ್ಲ. ಹೊಸ ಬಿಲ್ಡಿಂಗ್ ಕಟ್ಟುವಾಗ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಗೆ ಫಸ್ಟ್ ಏಡ್ ಇಲ್ಲಿ ಕೊಟ್ಬಿಟ್ಟು ಆಮೇಲೆ ಕಳ್ಸೋ ತರ ಡಾಕ್ಟರ್ ಸುರೇಶ್ ಅವರು ಹೇಳಿದ್ರು. ಬಟ್ ಆ ಬಿಲ್ಡಿಂಗ್ ಎಲ್ಲ ICU ಏನು ಆಗಿಲ್ಲ. ಇವ್ರಿಗೆ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಬಂದ್ರೆ ಅವ್ರು ಫಸ್ಟ್ ಏಡ್ ಕೊಡೋ ಫೆಸಿಲಿಟಿನ ಮೇನ್ ಹೊಸ ಬಿಲ್ಡಿಂಗ್ ನಾವು ಅದು 7.5 crores ಅಲ್ಲಿ ಅದು ಕೆಲಸ ಮಾಡುವಾಗ ಆ ಒಂದ್ ಕನ್ಸರ್ನ್ ಇಂದಾನೆ ಎಲ್ಲಾನು ಮಾಡಿದ್ದು. ನಾವು ಮೊದ್ಲು ಇಲ್ಲಿ ಏನು ಹಾರ್ಟ್ ಪೇಷಂಟ್ಸ್ ಬರ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋಂಥ ದೂರದೃಷ್ಟಿಯಿಂದಾನೆ ಇವರಿಗೆ ಏನೆಲ್ಲ ಸಪೋರ್ಟಿಂಗ್ ಮೆಡಿಕಲ್ ಸಪೋರ್ಟಿಂಗ್ ಸ್ಟಾಫ್ ಏನ್ ಬೇಕಾಗಿದ್ದಾರೆ, ಡಾಕ್ಟರ್ಸ್ ಏನ್ ಬೇಕಾಗಿದ್ದಾರೆ, ಆ ಟ್ರೀಟ್ಮೆಂಟ್ ನ ಫಾಲೋ ಅಪ್ ಮಾಡಿ ಮತ್ತೆ ಇನ್ನು ಬೇರೆ ಡಾಕ್ಟರ್ಗೆ ಹಾಸ್ಪಿಟ್ಲ್ಗೆ ರೆಫರ್ ಮಾಡ್ಬೇಕಂದ್ರೆ ದೆರ್ ಇಸ್ ಎ ಪ್ರೊಸೀಜರ್. ಬಟ್ ಈಗೂ ಕೂಡ ಇದು ಎನಿ ಎಮರ್ಜೆನ್ಸಿ ಪೇಷಂಟ್ ನ ಹಾರ್ಟ್ ಅಟ್ಯಾಕ್ ಪೇಷಂಟ್ ನ ಟ್ರೀಟ್ ಮಾಡುವಂತ ಒಂದು ಫೆಸಿಲಿಟೀಸ್ ನ ಕೊಟ್ಟಿದ್ದಾರೆ. ಅದನ್ನ ಉಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಇವ್ರು ಅವೇರ್ನೆಸ್ ಕೊಟ್ಟಿಲ್ಲ, ತಪ್ಪು ಮಾಡಿದ್ದಾರೆ. ಅವೇರ್ನೆಸ್ ಕೊಡಬೇಕು, ಡೈರೆಕ್ಟ್ ವಿಡಿಯೋ ಕಾಲ್ ಅಲ್ಲಿ ಟ್ರೀಟ್ಮೆಂಟ್ ಮಾಡೋಕೆ ವ್ಯವಸ್ಥೆ ಅವೇರ್ನೆಸ್ ಕೊಡ್ಬೇಕು. ಇಲ್ಲ ICU ನ ನೀವು ಇನ್ನೂ ರೆಡಿ ಮಾಡಿಲ್ವಲ್ಲ? ICU ನಲ್ಲಿ ಅದು ಸ್ಟಾಫ್ ಸ್ವಲ್ಪ ಇಶ್ಯೂಸ್ ಇದೆ, ಮೇಡಮ್ ಹೋರಾಡ್ತಾ ಇದಾರೆ. ಸ್ಟಾಫ್ ಇಶ್ಯೂ ಬಂದ ತಕ್ಷಣ ರೆಡಿ ಇದೆ, ICU ರೆಡಿ ಇದೆ. ಸ್ಟಾಫ್ ಗಳು ಬಂದ ತಕ್ಷಣ ಸ್ಟಾಫ್ ಗೆ ಟ್ರೈನಿಂಗ್ ಕೊಟ್ಟು ಅಲ್ಲಿ ಟ್ರೀಟ್ಮೆಂಟ್ ಶುರು ಮಾಡ್ಬೇಕು. ಇವರು ಇನ್ಸಫಿಶಿಯಂಟ್ ಸ್ಟಾಫ್ ಅಂತ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ಒಂದೇ ತಗೊಳೋದಕ್ಕೆ ಬರ್ಡನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅದಕ್ಕೆ ಇವ್ರ ರೆಸ್ಪಾನ್ಸಿಬಿಲಿಟೀಸ್ ನ ಶೇರ್ ಮಾಡ್ಬೇಕು. ಆ ಎಮರ್ಜೆನ್ಸಿ ಪೇಷಂಟ್ಸ್ ನ ಟ್ರೀಟ್ ಮಾಡೋದಕ್ಕೆ ಸ್ಟಾಫ್ ಮತ್ತೆ ಇವ್ರನ್ನ ಟ್ರೈನ್ ಮಾಡಿ ಅದಕ್ಕೆ ರಿಸರ್ವ್ ಮಾಡ್ಬೇಕು. ಅದು ಇವ್ರ ಡಿಮ್ಯಾಂಡ್. KGF ಅಲ್ಲಿ ಮೇಡಮ್ ಜನರಲ್ ಹಾಸ್ಪಿಟಲ್ ಒಂದು ಬಿಟ್ರೆ ಬೇರೆ ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ ಇಲ್ಲ ಮೇಡಮ್. ನೈಟ್ ಏನಾದ್ರು ತೊಂದ್ರೆ ಆದ್ರೆ ಸ್ಟ್ರೈಟ್ ಇಲ್ಲೇ ಬರೋದು, ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ ಇಲ್ಲ. 108 ಇಲ್ಲಿಗೆ ಸಪರೇಟ್ ಪ್ರಾವಿಷನ್ ಮಾಡೋಣ. ಈಗಿರುವಂತದ್ದು ಲೈಫ್ ಸಪೋರ್ಟ್ ಮತ್ತೆ ವಿತೌಟ್ ಲೈಫ್ ಸಪೋರ್ಟ್ 2 ಅಡ್ವಾನ್ಸ್ಡ್ ಆಂಬ್ಯುಲೆನ್ಸಸ್ ಇದೆ. ಅದು ಪೇಷಂಟ್ ನ ಇಲ್ಲಿಂದ ಕ್ರಿಟಿಕಲ್ ಕೇರ್ ಇದ್ದಾಗ ಇದ್ ಮಾಡೋದಕ್ಕೆ. ಅದು 108 ಅಲ್ಲ, ಎನಿ ಎಮರ್ಜೆನ್ಸಿಗೆ 108 ಬರುತ್ತೆ. ಎನಿ ಎಮರ್ಜೆನ್ಸಿ ಆಕ್ಸಿಡೆಂಟ್ ಇನ್ಕ್ಲೂಡಿಂಗ್ ಎನಿ ಫೀಲ್ಡ್ ಅಲ್ಲಿ ಏನೇ ಆದ್ರೂ 108 ಇಲ್ಲೋ 1-2 ಇರ್ಬೇಕಾಯ್ತು. ಬಟ್ ಇದು ಆಂಬ್ಯುಲೆನ್ಸ್ ಸರ್ವಿಸಸ್ ಏನಾದ್ರೂ ಇಲ್ಲಿ ಪೇಷಂಟ್ ಇದ್ದಾಗ ಏನೇ ಎಮರ್ಜೆನ್ಸಿ ಬಂದ್ರು ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಅದು ಲೈಫ್ ಸಪೋರ್ಟ್ ಇರುವಂತ ಆಂಬ್ಯುಲೆನ್ಸಸ್ ಸರ್ವಿಸಸ್ ಇರೋದು. ಅದನ್ನ ಮಲ್ಟಿಪರ್ಪಸ್ಗೆ ಯೂಸ್ ಮಾಡಲ್ಲ, ಆಕ್ಸಿಡೆಂಟ್ಗೆ ಯೂಸ್ ಮಾಡಲ್ಲ. ಬೇರೆ ಯಾರಾದ್ರೂ ಬಂದ್ರು ಹಾಸ್ಪಿಟಲ್ ಪೇಷಂಟ್ಸ್ ಅಂತ ಅದನ್ನ ಇಟ್ಟಿರೋದು. ನೀವು ಮಾಹಿತಿ ಕೊಡಲ್ಲ. ಇವ್ರದ್ದು ಏನ್ ಮೇನ್ ಪ್ರಾಬ್ಲಮ್ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಏನು ಮಾಹಿತಿ ಕೊಡಲ್ಲ. ಏನ್ ಮಾಹಿತಿನೂ ಯಾರು ತಗೊಳಕ್ಕೆ ಆಗಲ್ಲ. ನಾನಾದ್ರೂ ಸ್ವಲ್ಪ ಕಷ್ಟ ಬಿದ್ದಿವ್ರೆ. ಇವ್ರಿಗಿರೋ 10 ವರ್ಷದ ಎಕ್ಸ್ಪೀರಿಯನ್ಸ್ಗೆ ಇನ್ನೂ ಇವ್ರು ಫ್ರೆಂಡ್ಲಿ ಆಗ್ಬೇಕಾಗಿತ್ತು. ಏನೇನ್ ಸರ್ವಿಸಸ್ ಇದೆ ಅದನ್ನ ನಗ್ತಾ ಮಾಡ್ಬೇಕು ಪಬ್ಲಿಕ್ಗೆ. ಅವ್ರ ರಿಕ್ವೈರ್ಮೆಂಟ್ ಇದೆ. ಯಾರಿಗೆ ಕಷ್ಟ ಇರುತ್ತೆ ಅವರೇ ಇವ್ರನ್ನ ಕೇಳೋದು, ನನ್ನ ಕೇಳೋದು. ಕಷ್ಟ ಇಲ್ಲದೆ ಇರೋರು ಇವ್ರ ಹತ್ರನೂ ಬರಲ್ಲ, ನನ್ನ ಹತ್ರನೂ ಬರಲ್ಲ. ಇಲ್ಲ ಅದ್ರೆಲ್ಲ ಅವಶ್ಯಕತೆ ಇದೆ. ನಿಮ್ ಮಾತಿಗಿಂತ ನಿಮ್ ಸರ್ವಿಸಸ್ ಅವಶ್ಯಕತೆ ಇದೆ. ನಾನ್ ಬಂದಾಗಿಂದ ಆ ಜನರಲ್ ಹಾಸ್ಪಿಟಲ್ಗೆ 10 crores ಅನುದಾನ ತಂದಿರೋದು, 7 ಕೋಟಿ ಸ್ಟ್ರಕ್ಚರ್ಸ್ ಬಂದಿದೆ, ಲಿಫ್ಟ್ ಬಂದಿದೆ, ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲೂ ಕೂಡ ಹತ್ತತ್ರ ಇದು ಒಂದು ಈಗ ಹೊಸದಾಗಿ ತಂದಿರೋದು 5 crores. MCH ಗೆ 3 crores ರಿಸರ್ವ್ ಮಾಡಿದ್ರೆ ಇನ್ 2 crores ಅಲ್ಲಿ OT. ಅದು ಕೂಡ OT ಇದೇ ತರ ಅಡ್ವಾನ್ಸ್ ಟೆಕ್ನಾಲಜಿ. ಯಾಕೆ ಇವೆಲ್ಲ ಮಾಡ್ತಾ ಇದೀವಿ? ಲೈಫ್ ನ ಸೇವ್ ಮಾಡ್ಲಿ. ಯಾರೇ ಕ್ರಿಟಿಕಲ್ ಇದ್ರು ಬಂದು ಡಾಕ್ಟರ್ ಮಾನವೀಯತೆಯಿಂದ ಸೇವೆ ಮಾಡ್ಲಿ ಅಂತ ಮನ್ಸಿಂದ ಕೆಲಸ ಮಾಡಿ. ಮಾತೇ ಆಡ್ಬೇಡಿ, ಕೆಲಸ ಮಾಡಿ. ನಿಮ್ ಕೆಲಸ ಅವ್ರಿಗೆ ಇಷ್ಟ ಆದ್ರೆ ಅವರೇ ನಿಮ್ಮನ್ನ ಆರಾಧಿಸ್ತಾರೆ. ಓಂ ನಮಃ ಶಿವಾಯ. சிவனே 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 எங்கள் ஈசனே சிவனே. ஓம் நம சிவாய சொன்னாலே உள்ளம் குளிருதே சிவனே. சடை
குளிருதே சிவனே. வில்வம் கொண்டு வந்தேனே, விழிகள் மூடி நின்றேனே, அன்பு கொண்டு பாடுகிறேன் அருள் தாராயே சிவனே. ஹர 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 மகாதேவா, ஹர 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 மகாதேவா. ஓம் நம சிவாய, ஓம் நம சிவாய, என்றும் காப்பாயே சிவனே. சிவனே சிவனே சிவனே, எங்கள் ஈசனே சிவனே. ஓம் நம சிவாயா சொன்னாலே உள்ளம் குளிருதே சிவனே.